ಎಲ್ಲರಿಗೂ ನಮಸ್ತೆ. ಈ ದಿನ ಯೂನಿಟ್ 12 ಪಂಚಾಯತ್ ರಾಜ್ ಉಳಿದ ಪ್ಯಾರಾಗಳು 12.5ರಿಂದ 12.9ರವರೆಗೆ ಕಲಿಯುತ್ತಿದ್ದೇವೆ. ಇದಕ್ಕೆ ಮೊದಲು 12.1ರಿಂದ 12.4 ಪ್ಯಾರಾವರೆಗೆ ನಾವು ಆಗಲೇ ತಿಳಿದುಕೊಂಡಿದ್ದೇವೆ. 12.5 ಪವರ್ ಅಥಾರಿಟಿ ಅಂಡ್ ಫಂಕ್ಷನ್ಸ್, ಅಧಿಕಾರ ಮತ್ತು ಕಾರ್ಯಗಳು. ಗ್ರಾಮ ಪಂಚಾಯಿತಿ ಗ್ರಾಮ ಮಟ್ಟದಲ್ಲಿ ಪಂಚಾಯತ್ಗಳು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸುವ ಮತ್ತು ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನು ಹೊಂದಿವೆ. ಈ ಸಂಸ್ಥೆಗಳು ತಮ್ಮ ವಿಲೇವಾರಿಯಲ್ಲಿರುವ ನಿಧಿಗಳ ಮಿತಿಯೊಳಗೆ ವಿವಿಧ ಕಾರ್ಯಕ್ರಮಗಳನ್ನು ನಿಯೋಜಿಸಲಾಗಿದೆ. ಸಭಾ ಪ್ರದೇಶದ ಅವಶ್ಯಕತೆಗಳನ್ನು ಪೂರೈಸಲು ವ್ಯವಸ್ಥೆಗಳನ್ನು ಮಾಡಲು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಕಾರ್ಯಗಳು ತನ್ನ ವ್ಯಾಪ್ತಿಯಲ್ಲಿರುವ ಗ್ರಾಮದ ಅಗತ್ಯ ಅಂಕಿ ಅಂಶಗಳ ನಿರ್ವಹಣೆ, ಗ್ರಾಮ ಪಂಚಾಯಿತಿ ಪ್ರದೇಶದ ಅಭಿವೃದ್ಧಿಗೆ ವಾರ್ಷಿಕ ಯೋಜನೆಗಳ ತಯಾರಿಕೆ, ವಾರ್ಷಿಕ ಬಜೆಟ್ ತಯಾರಿಕೆ, ವಿಪತ್ತಿನ ಸಮಯದಲ್ಲಿ ಪರಿಹಾರ ಕಾರ್ಯಗಳನ್ನು ಸಜ್ಜುಗೊಳಿಸುವ ಶಕ್ತಿ ಹಾಗೂ ಅಧಿಕಾರ, ಸಾರ್ವಜನಿಕ ಸ್ಥಳಗಳ ಮತ್ತು ಸ್ವಯಂ ಪ್ರೇರಿತ ಶ್ರಮವನ್ನು ಸಂಘಟಿಸುವುದು ಮತ್ತು ಸಮುದಾಯದ ಕೆಲಸಗಳಿಗೆ ಕೊಡುಗೆ. ಹೀಗೆ ಇತರ ಪ್ರಮುಖ ಕಾರ್ಯಗಳು ಕೃಷಿ, ಪಶು ಸಂಗೋಪನೆ, ಮೀನುಗಾರಿಕೆ, ಗ್ರಾಮೀಣ ವಸತಿ, ಕುಡಿಯುವ ನೀರು, ಗ್ರಾಮೀಣ ಉದ್ಯೋನ್ಮಾನೀಕರಣ, ಅಸಾಂಪ್ರದಾಯಿಕ ಇಂಧನ ಮೂಲಗಳು, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಸೇರಿದಂತೆ ಶಿಕ್ಷಣ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಸೇರಿದಂತೆ ವಯಸ್ಕರ ಶಿಕ್ಷಣ, ಗ್ರಂಥಾಲಯಗಳ ಅಭಿವೃದ್ಧಿ ಮತ್ತು ಸುಧಾರಣೆಗೆ ಸಂಬಂಧಿಸಿದೆ. ಸಾಂಸ್ಕೃತಿಕ ಚಟುವಟಿಕೆಗಳು, ಮಾರುಕಟ್ಟೆಗಳು ಮತ್ತು ಜಾತ್ರೆಗಳು ಗ್ರಾಮೀಣ ನೈರ್ಮಲ್ಯ, ಸಾರ್ವಜನಿಕ ಆರೋಗ್ಯ, ದುರ್ಬಲ ವರ್ಗಗಳ ಕಲ್ಯಾಣ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಸಮುದಾಯ ಆಸ್ತಿಗಳ ನಿರ್ವಹಣೆ, ಧರ್ಮಶಾಲೆಗಳ ನಿರ್ಮಾಣ ಮತ್ತು ನಿರ್ವಹಣೆ, ಗೋಶಾಲೆಗಳು, ರಾಸಾಯಿಖಾನೆಗಳು, ಸಾರ್ವಜನಿಕ ಉದ್ಯಾನವನಗಳು ಹೀಗೆ ಇತ್ಯಾದಿ ಗ್ರಾಮ ಪಂಚಾಯಿತಿಗಳಿಗೆ ಕಡ್ಡಾಯ ಮತ್ತು ವಿವೇಚನಾ ಕಾರ್ಯಗಳನ್ನು ವಹಿಸಿ ಕೊಡಲಾಗಿದೆ. ಇವು ನಾಗರಿಕ ಮತ್ತು ಅಭಿವೃದ್ಧಿ ಎರಡು. ಕೃಷಿ, ಪ್ರಾಥಮಿಕ ಶಿಕ್ಷಣ, ಆರೋಗ್ಯ ಮತ್ತು ನೈರ್ಮಲ್ಯ ಮತ್ತು ಸ್ಥಳೀಯ ಮುಂತಾದ ಅಭಿವೃದ್ಧಿ ಚಟುವಟಿಕೆಗಳಿಗೆ ಮುಖ್ಯ ಒತ್ತು ನೀಡಲಾಗಿದೆ. ಅವರು ಸಾಕಷ್ಟು ಸಂಪನ್ಮೂಲಗಳಿಲ್ಲದೆ ಹಲವಾರು ಕಾರ್ಯಗಳನ್ನು ವಿಧಿಸುತ್ತಾರೆ ಎಂದು ಸಾಮಾನ್ಯವಾಗಿ ಭಾವಿಸಲಾಗಿದೆ. ಪಂಚಾಯತ್ ಸಮಿತಿ. ಪಂಚಾಯತ್ ಸಮಿತಿಯು ಸರ್ಕಾರದ ಅನುದಾನದಿಂದ ಹಣಕಾಸು ಒದಗಿಸುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಲು ಮತ್ತು ಕಾರ್ಯಗತಗೊಳಿಸಲು ಅಗತ್ಯವಿರುವ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಅಧಿಕಾರ ಮತ್ತು ಪಂಚಾಯತ್ ಸಮಿತಿಯ ಮುಖ್ಯ ಕಾರ್ಯಗಳು ಈ ಕೆಳಗಿನಂತಿವೆ. ತನಗೆ ವಹಿಸಲಾದ ಯೋಜನೆಗಳಿಗೆ ಸಂಬಂಧಿಸಿದಂತೆ ವಾರ್ಷಿಕ ಯೋಜನೆಗಳನ್ನು ಸಿದ್ಧಪಡಿಸುವುದು ಮತ್ತು ಜಿಲ್ಲಾ ಯೋಜನಾ ಸಮಿತಿಯ ಪರಿಗಣನೆಗೆ
ಅವನ್ನು ಸ್ವೀಕರಿಸಿದ 2 ತಿಂಗಳ ಅವಧಿಯೊಳಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಸಲ್ಲಿಸುವುದು. ಬ್ಲಾಕ್ನಲ್ಲಿರುವ ಎಲ್ಲ ಗ್ರಾಮ ಪಂಚಾಯಿತಿಗಳ ವಾರ್ಷಿಕ ಯೋಜನೆಗಳ ಪರಿಗಣನೆ ಮತ್ತು ಕ್ರೋಢೀಕರಣ ಮತ್ತು ಅವುಗಳನ್ನು ಜಿಲ್ಲಾ ಪರಿಷತ್ತಿಗೆ ಸಲ್ಲಿಸುವುದು. ಬ್ಲಾಕ್ಗಳ ವಾರ್ಷಿಕ ಬಜೆಟ್ನ ತಯಾರಿಕೆ ಮತ್ತು ಜಿಲ್ಲಾ ಪಂಚಾಯತ್ನ ಸಮಯದ ಮಿತಿಯೊಳಗೆ ಅದರ ಸಲ್ಲಿಕೆಯಾಗಬೇಕಾಗುತ್ತದೆ. ನೈಸರ್ಗಿಕ ವಿಕೋಪಗಳು ಅಥವಾ ವಿಪತ್ತುಗಳಲ್ಲಿ ಪರಿಹಾರವನ್ನು ಒದಗಿಸುವುದು ಒಂದು ಕಾರ್ಯವಾಗಿರುತ್ತದೆ. ಅಂತಹ ಕಾರ್ಯಗಳನ್ನು ನಿರ್ವಹಿಸುವುದು ಮತ್ತು ಸರ್ಕಾರ ಅಥವಾ ಜಿಲ್ಲಾ ಪಂಚಾಯತಿಯಿಂದ ತನಗೆ ವಹಿಸಿಕೊಟ್ಟಂತಹ ಕೆಲಸಗಳನ್ನು ನಿರ್ವಹಿಸುವುದು ಇದರ ಕಾರ್ಯವಾಗಿರುತ್ತದೆ. ಇದರ ಜೊತೆಗೆ ಪಂಚಾಯತ್ ಸಮಿತಿಗೆ ಹೆಚ್ಚಿನ ಸಂಖ್ಯೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಹಿಸಲಾಗಿದೆ. ಉದಾಹರಣೆಗೆ ಭೂ ಸುಧಾರಣೆ ಮತ್ತು ಜಲಾನಯನ ಅಭಿವೃದ್ಧಿ, ಸಣ್ಣ ನೀರಾವರಿ, ಪಶುಸಂಗೋಪನೆ, ಮೀನುಗಾರಿಕೆ, ಹೈನುಗಾರಿಕೆ ಮತ್ತು ಕೋಳಿ, ಗ್ರಾಮ ಮತ್ತು ಗುಡಿ ಕೈಗಾರಿಕೆಗಳು, ಕುಡಿಯುವ ನೀರು, ಗ್ರಾಮೀಣ ವಿದ್ಯುದೀಕರಣ, ಖಾದಿ ಇತ್ಯಾದಿ. ಜಿಲ್ಲಾ ಪರಿಷತ್ತು. ಜಿಲ್ಲಾ ಪರಿಷತ್ತು ಮುಖ್ಯವಾಗಿ ಪಂಚಾಯತ್ ವ್ಯವಸ್ಥೆಯ ಸಲಹಾ, ಮೇಲ್ವಿಚಾರಣಾ ಮತ್ತು ಸಮನ್ವಯ ಸಂಸ್ಥೆಯಾಗಿದೆ. ಇದು ಪಂಚಾಯತ್ ಸಮಿತಿಗೆ ಸರ್ಕಾರದ ಅಗತ್ಯತೆ ಅಥವಾ ಪಂಚಾಯತ್ ಸಮಿತಿಯ ಕೋರಿಕೆಯ ಮೇರೆಗೆ ಅಥವಾ ಅದರ ಸ್ವಂತ ಚಲನೆಯ ಸಲಹೆಯನ್ನು ನೀಡುತ್ತದೆ. ಪಂಚಾಯತ್ ಸಮಿತಿಗೆ ಸಂಬಂಧಿಸಿದಂತೆ ಅಭಿವೃದ್ಧಿ ಯೋಜನೆಗಳನ್ನು ಸಂಘಟಿಸುತ್ತದೆ ಮತ್ತು ಕ್ರೋಢೀಕರಿಸುತ್ತದೆ. ಜಿಲ್ಲೆಯಲ್ಲಿ 2 ಅಥವಾ ಹೆಚ್ಚಿನ ಪಂಚಾಯತ್ ಸಮಿತಿಗಳಿಗೆ ಸಾಮಾನ್ಯವಾಗಿರುವ ಯೋಜನೆಗಳು ಇತ್ಯಾದಿಗಳ ಕಾರ್ಯಗತಗೊಳಿಸುವಿಕೆಯನ್ನು ಭದ್ರಪಡಿಸುತ್ತದೆ. ಅಭಿವೃದ್ಧಿ ಚಟುವಟಿಕೆಗಳು ಮತ್ತು ಸೇವೆಗಳ ನಿರ್ವಹಣೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ. ಹಂಚಿಕೆ ಕುರಿತು ಸರ್ಕಾರಕ್ಕೆ ಸಲಹೆ ನೀಡುತ್ತದೆ. ಗ್ರಾಮ ಪಂಚಾಯತ್ಗಳು ಮತ್ತು ಪಂಚಾಯತ್ ಸಮಿತಿಗಳ ನಡುವೆ ಕೆಲಸ ಮಾಡುವುದು ಮತ್ತು ಅದರ ಕೆಲಸವನ್ನು ಸಂಯೋಜಿಸುವುದು ಯಾವುದೇ ಶಾಸನಬದ್ಧ ಅಥವಾ ಕಾರ್ಯನಿರ್ವಾಹಕ ಆದೇಶದ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ಉಲ್ಲೇಖಿಸಿದ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ ಮತ್ತು ಪಂಚಾಯತ್ ಸಮಿತಿಗಳ ಬಜೆಟ್ ಅನ್ನು ಕಾಯ್ದೆಯಲ್ಲಿ ನಿಗದಿಪಡಿಸಿದ ರೀತಿಯಲ್ಲಿ ಪರಿಶೀಲಿಸುತ್ತೆ ಮತ್ತು ಅನುಮೋದಿಸುತ್ತದೆ. ಉದಾಹರಣೆಗೆ ಹರಿಯಾಣ ಪಂಚಾಯತ್ ರಾಜ್ ಕಾಯ್ದೆ 1994 ವಿಭಾಗ 102 ಜಿಲ್ಲಾ ಪರಿಷತ್ತು ಸರ್ಕಾರದ ಲಿಖಿತ ಆದೇಶದ ಅಡಿಯಲ್ಲಿ ಜಿಲ್ಲೆಯ ಅಥವಾ ಅದರ ಯಾವುದೇ ಭಾಗದೊಳಗಡಿನ ಗ್ರಾಮ ಪಂಚಾಯತ್ ಮತ್ತು ಪಂಚಾಯತ್ ಸಮಿತಿಯ ಎಲ್ಲ ಅಥವಾ ಯಾವುದೇ ಆಡಳಿತಾತ್ಮಕ ಕಾರ್ಯಗಳ ನಿರ್ವಹಣೆಯ ಮೇಲೆ ಅಂತಹ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ನಿರ್ವಹಿಸುತ್ತದೆ. ಪಂಚಾಯತ್ಗಳಿಗೆ ಕಾರ್ಯಗಳ ವಿಕೇಂದ್ರೀಕರಣಕ್ಕೆ ಸಂಬಂಧಿಸಿದಂತೆ ಸಾಂವಿಧಾನಿಕ ಸ್ಥಾನದ ಬಗ್ಗೆ 2 ಅಭಿಪ್ರಾಯಗಳಿವೆ. ಪಂಚಾಯತ್ಗಳಿಗೆ ಅಭಿವೃದ್ಧಿಯ ಜವಾಬ್ದಾರಿಗಳನ್ನು ಮಾತ್ರ ವಹಿಸಿಕೊಡುವುದು ಮತ್ತು ಅಂತಹ ಜವಾಬ್ದಾರಿಗಳನ್ನು 11ನೇ ಶೆಡ್ಯೂಲ್ನಿಂದ ಸೀಮಿತಗೊಳಿಸಲಾಗಿದೆ ಎಂದು ಸಾಮಾನ್ಯವಾಗಿ ನಂಬಲಾಗಿದೆ. ಸ್ಥಳೀಯ ಸರ್ಕಾರದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಅವುಗಳನ್ನು ಸಕ್ರಿಯಗೊಳಿಸಲು ಅಗತ್ಯವಿರುವಂತಹ ವಸ್ತುನಿಷ್ಠ ಭಾಗವನ್ನು ಅವಲಂಬಿಸಿರುವ ಮತ್ತೊಂದು ಅಧಿಕಾರ ಮತ್ತು ಅಧಿಕಾರದತ್ತಿಯನ್ನು ಸೂಚಿಸುವ ಆರ್ಟಿಕಲ್ 243G ಯ ವಸ್ತುನಿಷ್ಠ ಭಾಗವನ್ನು ಅವಲಂಬಿಸಿರುವ ಮತ್ತೊಂದು ದೃಷ್ಟಿಕೋನವಿದೆ. ಈ ದೃಷ್ಟಿಕೋನವು 11ನೇ ತೀರ್ಮಾನಕ್ಕೆ ಬರುತ್ತದೆ.
ವೇಳಾಪಟ್ಟಿಯು ಸೀಲಿಂಗ್ ಅಲ್ಲ ಮತ್ತು ಪಂಚಾಯಿತಿಗಳು ಸ್ವಸರ್ಕಾರದ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡಲು ಯಾವ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ಹೊಂದಬೇಕು ಎಂಬುದನ್ನು ನಿರ್ಧರಿಸಲು ರಾಜ್ಯ ಶಾಸಕಾಂಗಗಳು ಕಾರ್ಯ ಮಾಡಿರುತ್ತವೆ. ಈ ಗ್ರಾಮ್ ಸ್ವರಾಜ್ ಪೋರ್ಟಲ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಪಂಚಾಯತ್ ರಾಜ್ ಸಚಿವಾಲಯವು ಗ್ರಾಮ ಪಂಚಾಯಿತಿಗಳಿಗೆ ಅವರ ಗ್ರಾಮ ಕಾರ್ಯಕ್ರಮಗೊಳಿಸಲು ಒಂದೇ ಇಂಟರ್ಫೇಸ್ ಅನ್ನು ನೀಡುತ್ತದೆ. ಈಗ ವಿಕೇಂದ್ರೀಕೃತ ಯೋಜನೆ, ಪ್ರಗತಿ ವರದಿ ಮತ್ತು ಕೆಲಸ ಆಧಾರಿತ ಲೆಕ್ಕಪತ್ರದ ಮಾಹಿತಿಯನ್ನು ಸಂಗ್ರಹಿಸಲು ಇದು ಅನುಕೂಲದ ಮತ್ತು ಸುಲಭವಾಗಿರುತ್ತದೆ. 12.6 ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಅಂದರೆ ಆಡಳಿತಾತ್ಮಕ ರಚನೆ. ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ದಕ್ಷ ಮತ್ತು ಸಮರ್ಥ ಸಿಬ್ಬಂದಿಯ ಅಗತ್ಯವನ್ನು ಮೊದಲಿನಿಂದಲೂ ಗುರುತಿಸಲಾಗಿದೆ. ಸ್ಥಳೀಯ ಸ್ವಸರ್ಕಾರದ ಏಜೆನ್ಸಿಗಳು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಬೇಕು. ಇದಕ್ಕೆ ತಾಂತ್ರಿಕ ಸಿಬ್ಬಂದಿಯ ಅಗತ್ಯವಿರುತ್ತದೆ. ಅವರು ಒದಗಿಸುತ್ತಾರೆ. ರಾಜಕೀಯ ಅಧಿಕಾರಿಗಳು ನಿಯತಕಾಲಿಕವಾಗಿ ಬದಲಾಗುವುದರಿಂದ ಈ ಸಂಸ್ಥೆಗಳ ನೀತಿಗಳು ಮತ್ತು ಕಾರ್ಯಕ್ರಮಗಳಲ್ಲಿ ನಿರಂತರತೆ, ಪಕ್ಷಾತೀತ ಮತ್ತು ವಸ್ತುನಿಷ್ಠ ನಿರ್ಧಾರವನ್ನು ಖಚಿತಪಡಿಸಿಕೊಳ್ಳಲು ಸಮರ್ಥ ಸಿಬ್ಬಂದಿ ಸಹ ಅತ್ಯಗತ್ಯವಿರುತ್ತದೆ. ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ 2 ವರ್ಗದ ಸಿಬ್ಬಂದಿಗಳಿರುತ್ತಾರೆ. ಒಬ್ಬರು ರಾಜ್ಯ ಕೇಡರ್ ಅಧಿಕಾರಿಗಳು, PRIಗಳ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳ ನಿಯಂತ್ರಣದಲ್ಲಿದ್ದಾರೆ. ಬ್ಲಾಕ್ ಡೆವಲಪ್ಮೆಂಟ್ ಅಧಿಕಾರಿಗಳು ಅಂದರೆ BDOs ಮತ್ತು ರಾಜ್ಯ ಇಲಾಖೆಗಳ ಇತರ ತಾಂತ್ರಿಕ ಅಧಿಕಾರಿಗಳು. ಅವರ ನೇಮಕಾತಿ, ವರ್ಗಾವಣೆಗಳು, ಬಡ್ತಿಗಳು ಮತ್ತು ಶಿಸ್ತು ರಾಜ್ಯ ಸರ್ಕಾರದ ಮೇಲಿದೆ. ಎರಡನೆಯದು ಪ್ರತ್ಯೇಕ ಪಂಚಾಯತ್ ರಾಜ್ ಕೇಡರ್ನ ಸಂವಿಧಾನ. ಇದು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಕಂಡು ಬರುತ್ತದೆ. ಪಂಚಾಯತ್ ರಾಜ್ನಲ್ಲಿ ಸ್ಥೂಲವಾಗಿ ಸಾಮಾನ್ಯ ಮತ್ತು ತಾಂತ್ರಿಕ ಅಧಿಕಾರಿಗಳು ಎಂಬ 2 ರೀತಿಯ ಅಧಿಕಾರಿಗಳನ್ನು ಗುರುತಿಸಬಹುದಾಗಿದೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, BDOಗಳು ಗ್ರಾಮ ಮಟ್ಟದ ಕೆಲಸಗಾರರು ಸಾಮಾನ್ಯ ವರ್ಗದ ಅಡಿಯಲ್ಲಿ ಬರುತ್ತಾರೆ. ಹೆಚ್ಚುವರಿಯಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ವಿಸ್ತರಣಾ ಅಧಿಕಾರಿಗಳಂತಹ ಜಿಲ್ಲಾ ತಾಂತ್ರಿಕ ಅಧಿಕಾರಿಗಳು ತಾಂತ್ರಿಕ ವರ್ಗವನ್ನು ರೂಪಿಸುತ್ತಾರೆ. ಮತ್ತೊಂದು ವರ್ಗೀಕರಣವೆಂದರೆ ರಾಜ್ಯ ಕೇಡರ್ ಅಧಿಕಾರಿ ಮತ್ತು ಸ್ಥಳೀಯ ಕೇಡರ್ ಅಧಿಕಾರಿಗಳು ಮುಂತಾದವರು ರಾಜ್ಯ ಕೇಡರ್ಗೆ ಸೇರಿದವರು. ಅವರು ರಾಜ್ಯ ಮಟ್ಟದ ಇಲಾಖೆಗಳಲ್ಲಿ ಒಂದಕ್ಕೆ ಸೇರಿದ್ದಾರೆ. ರಾಜ್ಯ ಸರ್ಕಾರವು ಒಂದು ಸೇವಾ ಷರತ್ತುಗಳನ್ನು ನಿಯಂತ್ರಿಸುತ್ತದೆ. ಪ್ರಗತಿ ಪ್ರಸಾರ ಅಧಿಕಾರಿ, ಪಂಚಾಯತ್ ವಿಸ್ತರಣಾಧಿಕಾರಿ, ಲೋವರ್ ಡಿವಿಷನ್ ಕ್ಲಾರ್ಕ್, VLWs ಇತ್ಯಾದಿಗಳು ವಿಶಾಲವಾಗಿ ಸ್ಥಳೀಯ ಕೇಡರ್ ಅಧಿಕಾರಿಗಳನ್ನು ಒಳಗೊಂಡಿರುತ್ತದೆ. ಅವರನ್ನು ಜಿಲ್ಲಾ ಮಟ್ಟದಲ್ಲಿ ನೇಮಕ ಮಾಡಲಾಗುತ್ತದೆ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ನೌಕರರು ಎಂದು ಪರಿಗಣಿಸಲಾಗುತ್ತದೆ. ದೇಶದ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಸಿಬ್ಬಂದಿ ಮಾದರಿಯಲ್ಲಿ ಏಕರೂಪತೆ ದೊಡ್ಡ ಅಳತೆ ಇದೆ. ಗ್ರಾಮ ಮಟ್ಟದಲ್ಲಿ ಒಬ್ಬ ಕಾರ್ಯದರ್ಶಿ ಅಥವಾ ಕಾರ್ಯನಿರ್ವಹಣಾಧಿಕಾರಿ ಪಂಚಾಯಿತಿಯ ಆಡಳಿತ ಕಾರ್ಯವನ್ನು ನೋಡಿಕೊಳ್ಳುತ್ತಾರೆ. VLW ಅನ್ನು ಒಂದು ಗುಂಪಿಗೆ ನೇಮಿಸಲಾಗಿದೆ. ಹಳ್ಳಿಗಳು ಅವರು ಮುಖ್ಯವಾಗಿ ಅವರ ಅಧಿಕಾರ ವ್ಯಾಪ್ತಿಯ ಗ್ರಾಮಗಳನ್ನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಬಹುಪಯೋಗಿ ಕಾರ್ಯಕಾರಿ. ಬ್ಲಾಕ್ ಮಟ್ಟದಲ್ಲಿ BDO ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಅವರ ಅಡಿಯಲ್ಲಿ ಅಧಿಕಾರಿಗಳ ಕೆಲಸವನ್ನು
ಸಮನ್ವಯಗೊಳಿಸುತ್ತಾರೆ. ಪ್ರತಿ ಅಭಿವೃದ್ಧಿ ಚಟುವಟಿಕೆಗಳಿಗೆ ವಿಸ್ತರಣಾಧಿಕಾರಿಗಳನ್ನು ಬ್ಲಾಕ್ ಮಟ್ಟದಲ್ಲಿ ನಿಯೋಜಿಸಲಾಗಿದೆ. ಅವರು ಬೀಡುವವರ ಆಡಳಿತಾತ್ಮಕ ನಿಯಂತ್ರಣ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ತಾಂತ್ರಿಕ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತಾರೆ. ಈ ದ್ವಂದ್ವ ನಿಯಂತ್ರಣವು ಬ್ಲಾಕ್ ಮಟ್ಟದಲ್ಲಿ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗಿದೆ. ಜಿಲ್ಲಾ ಪರಿಷತ್ತಿನಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಯು ಜಿಲ್ಲಾ ಪರಿಷತ್ತಿನ ಮುಖ್ಯಸ್ಥರಾಗಿರುತ್ತಾರೆ. ಜಿಲ್ಲಾ ತಾಂತ್ರಿಕ ಅಧಿಕಾರಿಗಳು ಅವರಿಗೆ ಅಭಿವೃದ್ಧಿ ಕೆಲಸಗಳನ್ನು ಸಹಾಯ ಮಾಡುತ್ತಾರೆ. ಪಂಚಾಯತ್ ರಾಜ್ನಲ್ಲಿ ವಿವಿಧ ವರ್ಗದ ಪದಾಧಿಕಾರಿಗಳು ಕೆಲಸ ಮಾಡುತ್ತಿರುವುದರಿಂದ ಹಲವಾರು ಸಿಬ್ಬಂದಿ ಸಮಸ್ಯೆಗಳಿವೆ. ವಿವಿಧ ಏಜೆನ್ಸಿಗಳಿಂದ ಅವರನ್ನು ಆಯ್ಕೆ ಮಾಡಲಾಗುತ್ತದೆ ಮತ್ತು ಅವರ ಸೇವಾ ಪರಿಸ್ಥಿತಿಗಳನ್ನು ಮತ್ತು ಪ್ರಚಾರದ ಚಾನೆಲ್ಗಳನ್ನು ವಿಭಿನ್ನವಾಗಿವೆ. ಸಾಮಾನ್ಯವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅವರ ಹೊಂದಾಣಿಕೆ ಎಂದು ಪ್ರಶ್ನಿಸಿದರು. ರಾಜ್ಯ ಮಟ್ಟದ ಹಲವಾರು ಅಧಿಕಾರಿಗಳು ನಿಯೋಜಿತರಾಗಿದ್ದಾರೆ. ಅವರು ಪಂಚಾಯತ್ ರಾಜ್ ಸಂಸ್ಥೆಗಳೊಂದಿಗೆ ಯಾವುದೇ ಬದ್ಧತೆ ಇಲ್ಲದೆ ಅಂಗೀಕಾರದ ಪಕ್ಷಿಗಳಂತೆ ಕಾರ್ಯನಿರ್ವಹಿಸುತ್ತಾರೆ. ಅಧಿಕಾರಿಗಳ ಆಗಾಗ್ಗೆ ವರ್ಗಾವಣೆ ಕಾಗದದ ಕೆಲಸದ ಪರಿಣಾಮವನ್ನು ಹೆಚ್ಚಿಸುವುದು, ಬೆಳವಣಿಗೆಗೆ ಅಸಮರ್ಪಕ ಅವಕಾಶಗಳು ಮತ್ತು ಪ್ರಗತಿಯು ಪಂಚಾಯತ್ ರಾಜ್ ಸಂಸ್ಥೆಗಳ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುವ ಕೆಲವು ಸಮಸ್ಯೆಗಳಾಗಿವೆ. ಪಂಚಾಯತ್ ರಾಜ್ ಸಿಬ್ಬಂದಿ ಏಕೀಕೃತ ಮಾದರಿಯ ಕೊರತೆ, ಸೇವೆಯ ಅತೃಪ್ತಿಕರ ಪರಿಸ್ಥಿತಿಗಳು ಮತ್ತು ಪರಿಣಾಮಕಾರಿ ತರಬೇತಿ ಕಾರ್ಯಕ್ರಮಗಳ ಕೊರತೆಯನ್ನು ಪ್ರದರ್ಶಿಸುತ್ತಾರೆ. ಹನ್ನೆರಡು ಪಾಯಿಂಟ್ 7 ಫೈನಾನ್ಸ್ ಅಂದರೆ ಹಣಕಾಸು. ಪಂಚಾಯತ್ ರಾಜ್ ಸಂಸ್ಥೆಗಳ ಆರ್ಥಿಕ ಸಂಪನ್ಮೂಲಗಳನ್ನು ಸ್ಥೂಲವಾಗಿ 4 ವರ್ಗಗಳನ್ನಾಗಿ ವಿಂಗಡಿಸಬಹುದು. ಅವುಗಳೆಂದರೆ ತೆರಿಗೆಗಳು, ಅನುದಾನಗಳು ಮತ್ತು ಸಾರ್ವಜನಿಕ ಕೊಡುಗೆಗಳು, ಉತ್ಪಾದಕ ಉದ್ಯಮಗಳ ಮೂಲಕ ಆದಾಯ ಮತ್ತು ಸಾಲಗಳು. ಪಂಚಾಯತ್ ವಿಧಿಸುವ ತೆರಿಗೆಗಳು ಕಡ್ಡಾಯ ಮತ್ತು ವಿವೇಚನೆಯಿಂದ ಕೂಡಿರುತ್ತವೆ. ಪಂಚಾಯತ್ಗಳು ಕೆಲವು ರಾಜ್ಯಗಳಲ್ಲಿ ವಾಹನ ತೆರಿಗೆ, ವೃತ್ತಿ ತೆರಿಗೆ ಇತ್ಯಾದಿಗಳನ್ನು ಸಂಗ್ರಹಿಸಲಾಗುತ್ತದೆ. ದುರದೃಷ್ಟವಶಾತ್ ತೆರಿಗೆಗಳನ್ನು ವಿಧಿಸಲು ಮತ್ತು ಸಂಗ್ರಹಿಸಲು ಪಂಚಾಯತ್ಗಳ ತಡೆಯಿಂದ ಸಾಮಾನ್ಯ ಹಿಂಜರಿಕೆ ಇದೆ. ಇಲ್ಲಿ ಸರ್ಕಾರದ ಅನುದಾನವು ಪಂಚಾಯಿತಿಗೆ ಆದಾಯದ ಮತ್ತೊಂದು ಮೂಲವಾಗಿದೆ. ಬಹುತೇಕ ರಾಜ್ಯಗಳಲ್ಲಿ ಪಂಚಾಯತ್ಗಳು ಸರ್ಕಾರದ ಅನುದಾನದಿಂದ ಮಾತ್ರ ಬದುಕುತ್ತವೆ. ಆದಾಗ್ಯೂ ಅನುದಾನದ ಸ್ವರೂಪ ಮತ್ತು ಪ್ರಮಾಣದಲ್ಲಿ ಯಾವುದೇ ಏಕರೂಪತೆ ಇಲ್ಲ. ಪಂಚಾಯತ್ಗಳು ಸಿನಿಮಾ ಹಾಲುಗಳು, ಹಿಟ್ಟಿನ ಗಿರಣಿಗಳು ಮುಂತಾದ ಉತ್ಪಾದಕರ ಉದ್ಯಮಗಳಿಂದ ಆದಾಯವನ್ನು ಪಡೆಯುತ್ತವೆ. ಪಂಚಾಯತ್ ಸಮಿತಿಗಳು ಅನೇಕ ರಾಜ್ಯಗಳಲ್ಲಿ ತೆರಿಗೆಯ ಅಧಿಕಾರವನ್ನು ಸಹ ಹೊಂದಿವೆ. ಅವರು ಮನೆ ತೆರಿಗೆ, ನೀರಾವರಿ ತೆರಿಗೆ, ಶಿಕ್ಷಣ ತೆರಿಗೆ ಇತ್ಯಾದಿಗಳನ್ನು ವಿಧಿಸಬಹುದು. ಆದರೆ ವಿರಳವಾಗಿ ಈ ತೆರಿಗೆಯ ಅಧಿಕಾರವನ್ನು ಚಲಾಯಿಸಲಾಗುತ್ತದೆ. ಈ ಸಮಿತಿಗಳು ಸರ್ಕಾರದಿಂದ ಅನುದಾನವನ್ನು ಪಡೆಯುತ್ತವೆ ಮತ್ತು ಅನುದಾನದ ಸ್ವರೂಪ ಮತ್ತು ಪ್ರಮಾಣದಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ವ್ಯತ್ಯಾಸಗಳಿವೆ. ಕೆಲವು ರಾಜ್ಯಗಳಲ್ಲಿ ಶಿಕ್ಷಣದಂತಹ ಕಾರ್ಯಕ್ರಮಗಳನ್ನು ಸಮಿತಿಗಳಿಗೆ ವರ್ಗಾಯಿಸಲಾಗಿದೆ. ಈ ಕಾರ್ಯಗಳನ್ನು ಕೈಗೊಳ್ಳಲು ಅವರಿಗೆ ಅನುದಾನವನ್ನು ನೀಡಲಾಗುತ್ತದೆ. ಜಿಲ್ಲಾ ಪರಿಷತ್ತುಗಳು ಸಮನ್ವಯ ಸ್ವೀಕರಿಸಿದ ಅನುದಾನವನ್ನು ಒಳಗೊಂಡಿರುತ್ತದೆ. ರಾಜ್ಯ ಸರ್ಕಾರ ಮತ್ತು ನಿಯೋಜಿತ ಆದಾಯವನ್ನು ರೂಪಿಸುತ್ತದೆ.
ಪರಿಷತ್ತಿನ ನಿಧಿಗಳು ಮುಖ್ಯವಾಗಿ ಭೂ ಕಂದಾಯದ ಹಾಲು ಮತ್ತು ಸರ್ಕಾರದಿಂದ ಅವರಿಗೆ ನಿಯೋಜಿಸಲಾದ ಇತರ ತೆರಿಗೆಗಳಿಂದ ಅವು ಯಾವಾಗಲೂ ಹಣಕಾಸಿನ ಕೊರತೆಯಿಂದ ಬಳಲುತ್ತಿವೆ. ಹಣಕಾಸಿನ ಅಸಮರ್ಪಕತೆಯು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಅವರ ಅಸಮರ್ಥತೆಗೆ ಮೂಲಭೂತ ಕಾರಣಗಳಲ್ಲಿ ಒಂದಾಗಿದೆ. ಆದಾಗ್ಯೂ ಅವುಗಳನ್ನು ಗ್ರಾಮೀಣ ಪ್ರದೇಶದ ಪ್ರಮುಖ ಏಜೆನ್ಸಿಗಳೆಂದು ಪರಿಗಣಿಸಲಾಗುತ್ತದೆ. ಅಭಿವೃದ್ಧಿ ಅವರಿಗೆ ಸಮರ್ಪಕ ಸಂಪನ್ಮೂಲಗಳನ್ನು ನೀಡಿಲ್ಲ. ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ರಾಜ್ಯ ಅನುದಾನದ ಮೇಲೆ ಪಂಚಾಯತ್ ರಾಜ್ ಸಂಸ್ಥೆಗಳ ಭಾರಿ ಅವಲಂಬನೆ ಕಂಡುಬಂದಿದೆ. ಅನುದಾನದ ಪ್ರಮಾಣವನ್ನು ಹೆಚ್ಚಾಗಿ ರಾಜ್ಯ ಸರ್ಕಾರ ನಿರ್ಧರಿಸುತ್ತದೆ. ಪಂಚಾಯತ್ಗಳು ವಿಧಿಸಬೇಕಾದ ತೆರಿಗೆ, ಸುಂಕ ಮತ್ತು ಶುಲ್ಕಗಳನ್ನು ಅವರಿಗೆ ನಿಗದಿಪಡಿಸಲಾಗಿದೆ ಮತ್ತು ಅವರಿಗೆ ನೀಡಬೇಕಾದ ಅನುದಾನವನ್ನು ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಡಲಾಗಿದೆ. ಆದರೆ 73ನೇ ಸಾಂವಿಧಾನಿಕ ತಿದ್ದುಪಡಿಯ ನಂತರ ನಾವು ಪ್ರತಿ ರಾಜ್ಯದಲ್ಲೂ ಹಣಕಾಸು ಆಯೋಗವನ್ನು ಹೊಂದಿದ್ದೇವೆ ಮತ್ತು ಪ್ರತಿ 5 ವರ್ಷಗಳಿಗೊಮ್ಮೆ ಇದನ್ನು ರಚಿಸಲಾಗುತ್ತದೆ. ರಾಜ್ಯ ಹಣಕಾಸು ಆಯೋಗವು ರಾಜ್ಯ ಮತ್ತು ಪಂಚಾಯತ್ಗಳ ನಡುವಿನ ತೆರಿಗೆಗಳು, ಸುಂಕಗಳು, ಟೋಲ್ಗಳು ಮತ್ತು ಶುಲ್ಕಗಳ ವಿತರಣೆಯನ್ನು ನಿಯಂತ್ರಿಸುವ ತತ್ವಗಳ ಬಗ್ಗೆ ಶಿಫಾರಸುಗಳನ್ನು ಮಾಡುವುದು ಮತ್ತು ಎಲ್ಲ ಹಂತಗಳಲ್ಲಿ ಪಂಚಾಯತ್ಗಳ ನಡುವೆ ಅದರ ವಿತರಣೆಯನ್ನು ಮಾಡುವುದು. ಆಯೋಗವು ಅವರಿಗೆ ನಿಯೋಜಿಸಬೇಕಾದ ತೆರಿಗೆಗಳು, ಸುಂಕಗಳು ಮತ್ತು ಶುಲ್ಕಗಳನ್ನು ನಿರ್ಧರಿಸಲು ತತ್ವಗಳನ್ನು ಸೂಚಿಸುತ್ತದೆ ಮತ್ತು ರಾಜ್ಯದ ಕನ್ಸಾಲಿಡೇಟೆಡ್ ಫಂಡ್ನಿಂದ ನೀಡಬೇಕಾದ ಸಹಾಯಧನ ಪಂಚಾಯತ್ ರಾಜ್ ಸಂಸ್ಥೆಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ಮಾರ್ಗಗಳು ಮತ್ತು ವಿಧಾನಗಳನ್ನು ಸೂಚಿಸಲು ಇದು ಆದೇಶವನ್ನು ಹೊಂದಿದೆ. ಪಂಚಾಯತ್ಗಳು ಮುಖ್ಯವಾಗಿ ಹಂಚಿಕೆ ತೆರಿಗೆಗಳು ಮತ್ತು ಅನುದಾನಗಳ ರೂಪದಲ್ಲಿ ರಾಜ್ಯ ಸರ್ಕಾರದಿಂದ ಹಣಕಾಸಿನ ವರ್ಗಾವಣೆಯನ್ನು ಅವಲಂಬಿಸಿವೆ. ರಾಜ್ಯ ಹಣಕಾಸು ಆಯೋಗದ ಶಿಫಾರಸುಗಳ ಪ್ರಕಾರ ತೆರಿಗೆಗಳನ್ನು ಹಂಚಲಾಗುತ್ತದೆ. ಆದ್ದರಿಂದ 5 ವರ್ಷಗಳ ನಿಯಮಿತ ಮಧ್ಯಂತರದಲ್ಲಿ ಸ್ಟೇಟ್ ಫೈನಾನ್ಸ್ ಕಮಿಷನ್ನ ಸಂವಿಧಾನವು ರಾಜ್ಯ ಹಣಕಾಸು ಆಯೋಗದ 7ನೇ ಘಟಕದ ಸಂವಿಧಾನವು ಕಡ್ಡಾಯ ಅವಶ್ಯಕತೆಯಾಗಿದೆ. ಈ ನಿಟ್ಟಿನಲ್ಲಿ ಆಯೋಗದ ಅತ್ಯಂತ ನಿರ್ಣಾಯಕ ಕಾರ್ಯವೆಂದರೆ ನಿರ್ಧರಿಸುವುದು. ಆದಾಯ ಹಂಚಿಕೆ ಮತ್ತು ಅನುದಾನದ ರೂಪದಲ್ಲಿ ರಾಜ್ಯದಿಂದ ಸ್ಥಳೀಯ ಸರ್ಕಾರಕ್ಕೆ ಹಣಕಾಸಿನ ವರ್ಗಾವಣೆ 14ನೇ ಹಣಕಾಸು ಆಯೋಗ ಮಂಜೂರು ಮಾಡಿರುವುದನ್ನು ನಾವು ಗಮನಿಸಬೇಕಾಗುತ್ತದೆ. ಅನುದಾನ ಪಂಚಾಯತ್ಗಳಿಗೆ 2,592 ಕೋಟಿ ರು. ಹೀಗಾಗಿ ಗ್ರಾಮ ಪಂಚಾಯಿತಿಗಳಿಗೆ ಕಟ್ಟಡ ಸಂಪನ್ಮೂಲಗಳ ಪಾಲು ಹೆಚ್ಚುತ್ತಿದೆ. ರಾಜ್ಯಗಳಿಗೆ ಸಂಬಂಧಿಸಿದಂತೆ ತಮಿಳುನಾಡಿನಲ್ಲಿ 4ನೇ ಹಣಕಾಸು ಆಯೋಗವು 2012ರಿಂದ 17 ಗ್ರಾಮ ಪಂಚಾಯಿತಿಗಳಿಗೆ 10,337.58 ಕೋಟಿ ರು, ಪಂಚಾಯತ್ ಒಕ್ಕೂಟಗಳಿಗೆ 5,620.04 ಮತ್ತು
ಜಿಲ್ಲಾ ಪಂಚಾಯಿತಿಗಳಿಗೆ 1405.02, ಅಂದರೆ ಒಟ್ಟು 17,362.64 ಕೋಟಿ, ಅಂದರೆ ಪಂಚಾಯಿತಿ ರಾಜ್ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ನಿಧಿ ಬಿಡುಗಡೆ ಮಾಡಿದೆ. ಸ್ಥಳೀಯ ಸರ್ಕಾರಗಳಿಗೆ ಹೆಚ್ಚಿದ ವಿಕೇಂದ್ರೀಕರಣಗಳೊಂದಿಗೆ ಗ್ರಾಮ ಪಂಚಾಯಿತಿಗಳು ಹಣವನ್ನು ವಿವೇಚನೆಯಿಂದ ಬಳಸಿಕೊಂಡಿವೆ. 12.8 an appraisal, ಒಂದು ಮೌಲ್ಯಮಾಪನ. ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ತಮ್ಮ 6 ದಶಕಗಳನ್ನು ಪೂರ್ಣಗೊಳಿಸಿವೆ. ಇದರ ಪರಿಚಯವನ್ನು ಸಾಮಾಜಿಕ ಕ್ರಾಂತಿ ಎಂದು ಪರಿಗಣಿಸಲಾಗಿದೆ. ಮತ್ತು ಗ್ರಾಮೀಣ ಸಮಾಜವನ್ನು ಬಾಧಿಸುವ ಹಲವಾರು ಸಮಸ್ಯೆಗಳಿಗೆ ಉತ್ತರವಾಗಿದೆ. ಪಂಚಾಯತ್ ರಾಜ್ ಆಗಿದೆಯೇ ಎಂಬುದು ಆಗಾಗ ಮೂಡುವ ಪ್ರಶ್ನೆ. ಯಶಸ್ವಿಯಾಗಿದೆಯೋ ಇಲ್ಲವೋ, ಇದರ ಬಗ್ಗೆ 2 ದೃಷ್ಟಿಕೋನಗಳಿವೆ. ಪಂಚಾಯತ್ ರಾಜ್ನ ಪ್ರಮುಖರು ಅದು ಯಶಸ್ವಿಯಾಗಿದೆ ಮತ್ತು ಅದರ ಉದ್ದೇಶಗಳನ್ನು ಸಾಧಿಸಿದೆ ಎಂದು ವಾದಿಸುತ್ತಾರೆ. ಮತ್ತೊಂದೆಡೆ ವಿಮರ್ಶಕರು ಅದನ್ನು ಹೊಂದಿದ್ದಾರೆ ಎಂದು ವಾದಿಸುತ್ತಾರೆ. ಅವರ ಉದ್ದೇಶಗಳನ್ನು ಸಾಧಿಸಲು ವಿಫಲವಾಗಿದೆ. ಪಂಚಾಯತ್ ರಾಜ್ ತನ್ನ ಏರಿಳಿತಗಳನ್ನು ಹೊಂದಿತ್ತು. ಇದು ಆರೋಹಣ, ನಿಶ್ಚಲತೆ ಮತ್ತು ಅವನತಿಯ ಹಂತಗಳ ಮೂಲಕ ಹಾದು ಹೋಗಿದೆ. ಜನರಲ್ಲಿ ತಮ್ಮ ಹಕ್ಕುಗಳ ಬಗ್ಗೆ ಜಾಗೃತಗೊಳಿಸುವ ಮೂಲಕ ಪಂಚಾಯತ್ ರಾಜ್ ಪ್ರಜಾಪ್ರಭುತ್ವದ ಬೀಜ ಕೊರೆಯುವ ಕಾರ್ಯವಾಗಿದೆ ಎಂದು ಪ್ರಮುಖರು ವಾದಿಸುತ್ತಾರೆ. ಇದು ಅಧಿಕಾರಶಾಹಿ ಮತ್ತು ಜನರ ನಡುವಿನ ಅಂತರವನ್ನು ಕಡಿಮೆ ಮಾಡಿದೆ. ಇದು ಹೊಸ
ನಾಯಕತ್ವತನವನ್ನು ಸಹ ಸೃಷ್ಟಿಸಿದೆ. ಅದು ಯುವ ಮುಂದೆ ನೋಡುತ್ತಿರುವ ಮತ್ತು ಆಧುನಿಕವಾಗಿದೆ. ಇದು ಜನರಲ್ಲಿ ಅಭಿವೃದ್ಧಿಯ ಮನೋಭಾವವನ್ನು ಸಹ ಬೆಳೆಸಿದೆ. ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವಲ್ಲಿ ಮತ್ತು ಅನುಷ್ಠಾನಗೊಳಿಸುವಲ್ಲಿ ಇದು ಸಕಾರಾತ್ಮಕ ಪಾತ್ರವನ್ನು ವಹಿಸಿದೆ. ಅನೇಕ ಕಡೆ ರಾಜಕೀಯ ನೆಲೆಯನ್ನು ಬಳಸಿಕೊಳ್ಳಲಾಗಿದೆ. ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಅಗತ್ಯವಾದ ಪ್ರಚೋದನೆಯನ್ನು ಒದಗಿಸಿ ಇದು ಹೊಸದನ್ನು ತೆರೆದಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ನಾಯಕತ್ವದ ಪ್ರಕಾರ ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಕಲೆಯಲ್ಲಿ ತರಬೇತಿ ಪಡೆದ ಈ ನಾಯಕರು ಏಣಿಯನ್ನು ಏರಿದ್ದಾರೆ ಮತ್ತು ಪ್ರಜಾಪ್ರಭುತ್ವ ಸಂಸ್ಥೆಗಳ ಉನ್ನತ ಸ್ತರದಲ್ಲಿ ರಾಜಕೀಯ ಕಾರ್ಯನಿರ್ವಾಹಕರಾಗಿದ್ದಾರೆ. ಸ್ಥಳೀಯ ಸಂಸ್ಥೆಗಳಿಗೆ ಸಾಕಷ್ಟು ಅಧಿಕಾರ ಹಸ್ತಾಂತರವಾಗಿದೆಯೇ ಅಥವಾ ಇಲ್ಲವೇ ಎಂಬುದು ಆಗಾಗ್ಗೆ ಉದ್ಭವಿಸುವ ಪ್ರಶ್ನೆ. ಪಂಚಾಯತ್ ರಾಜ್ ಕಾಯ್ದೆಯು ಪಂಚಾಯತ್ ರಾಜ್ನ ಪ್ರತಿಯೊಂದು ಹಂತಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ನಿಸ್ಸಂದೇಹವಾಗಿ ನಿರ್ದಿಷ್ಟಪಡಿಸಿದೆ. ಅವರು ಸ್ಥಳೀಯ ಅಗತ್ಯಗಳನ್ನು ಆಧರಿಸಿ ಯೋಜನೆಗಳನ್ನು ರೂಪಿಸಲು ಮತ್ತು ಅವುಗಳನ್ನು ಕಾರ್ಯಗತಗೊಳಿಸಲು ನಿರೀಕ್ಷಿಸಲಾಗಿತ್ತು. ಆದರೆ ದುರದೃಷ್ಟವಶಾತ್ ಸ್ಥಳೀಯ
ಸಂಸ್ಥೆಗಳು ಸ್ಥಳೀಯ ಅವಶ್ಯಕತೆಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಯಾಂತ್ರಿಕ ಮತ್ತು ವಾಡಿಕೆಯ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಲು ಪ್ರಾರಂಭಿಸಿದವು. ಇದಕ್ಕೆ ಒಂದು ಕಾರಣವೆಂದರೆ ಪಂಚಾಯತ್ ರಾಜ್ ಸಂಸ್ಥೆಗಳ ಕಿರಿದಾದ ಸಂಪನ್ಮೂಲ ಇದು ಎಲ್ಲ ಸ್ಥಳೀಯ ಅಗತ್ಯಗಳನ್ನು ತೆಗೆದುಕೊಳ್ಳಲು ಮತ್ತು ಅವುಗಳನ್ನು ಪೂರೈಸಲು ಹಾಗೂ ಯೋಜಿಸಲು ಸಾಧ್ಯವಾಗುತ್ತಿಲ್ಲ. ಜೊತೆಗೆ ನಾಯಕತ್ವವು ಸಂಕುಚಿತ ಸಾಮಾಜಿಕ ನೆಲೆಯಿಂದ ಸೆಳೆಯಲ್ಪಟ್ಟಿದೆ ಎಂಬುದು ಪ್ರಮುಖ ಟೀಕೆಯಾಗಿದೆ ಎಂದು ಆರೋಪಿಸಲಾಗಿದೆ. ಅವರಲ್ಲಿ ಹೆಚ್ಚಿನವರು ಪ್ರಬಲ ಭೂಮಿಯನ್ನು ಹೊಂದಿರುವ ಜಾತಿಗಳು ಮತ್ತು ವರ್ಗಗಳಿಂದ ಬಂದವರು ಮತ್ತು ಪ್ರಾಬಲ್ಯ ಹೊಂದಿದ್ದಾರೆ. ಹೀಗಾಗಿ ಕೆಲವು ಪ್ರದೇಶಗಳಲ್ಲಿ ಸಮಾಜದ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸವಲತ್ತು ಹೊಂದಿರುವ ವರ್ಗವು ಪ್ರಯೋಜನಗಳನ್ನು ಅನುಭವಿಸುತ್ತಿದೆ ಮತ್ತು ದುರ್ಬಲ ವರ್ಗಗಳಿಗೆ ಯಾವುದೇ ಪ್ರಯೋಜನವನ್ನು ನೀಡುವುದಿಲ್ಲ. ಅಭಿವೃದ್ಧಿ ಕಾರ್ಯಕ್ರಮಗಳ ಸಮರ್ಥ ಆಡಳಿತಕ್ಕಾಗಿ ಸಮನ್ವಯವು ಸೈನೋಶನಾನ್ ಆಗಿದೆ. ದುರದೃಷ್ಟವಶಾತ್ ಇದು ಪಂಚಾಯತ್ ರಾಜ್
ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳಲ್ಲಿ ಒಂದಾಗಿದೆ. ವಿಸ್ತರಣಾ ಅಧಿಕಾರಿಗಳ ಮೇಲಿನ ದ್ವಂದ್ವ ನಿಯಂತ್ರಣ, ಅಭಿವೃದ್ಧಿ ಇಲಾಖೆಗಳು ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಸಂಪೂರ್ಣ ಏಕೀಕರಣದ ಸಮನ್ವಯದ ವೈಫಲ್ಯಕ್ಕೆ ಕೆಲವು ಕಾರಣಗಳಾಗಿವೆ. ತೊಡಕಿನ ಆಡಳಿತಾತ್ಮಕ ಕಾರ್ಯವಿಧಾನಗಳ ಮೇಲೆ ಒತ್ತು ನೀಡಲಾಗಿದೆ. ಇದು ಉಪಕ್ರಮದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅನುಷ್ಠಾನದ ಪ್ರಕ್ರಿಯೆಯನ್ನು ಅಡ್ಡಿಪಡಿಸುತ್ತದೆ. ನಿರ್ವಹಿಸಬೇಕಾದ ಪಾತ್ರಗಳಿಗಿಂತ ಹೆಚ್ಚು ಒತ್ತು ನೀಡಿರುವುದು ಕಂಡುಬರುತ್ತದೆ. ಇದರಿಂದ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ವಿಳಂಬವಾಗಿದೆ. ರೆಡ್ ಟೇಪ್ ಜನಪ್ರತಿನಿಧಿಗಳ ಉಪಕ್ರಮವನ್ನು ಕುಗ್ಗಿಸುತ್ತಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳು ನಿರ್ದಿಷ್ಟವಾಗಿ ತಳಮಟ್ಟದಲ್ಲಿ ನಾಗರಿಕ ಸೌಕರ್ಯಗಳ ಮೇಲೆ ಕೇಂದ್ರೀಕೃತವಾಗಿದೆ. ಶಾಲೆಗಳನ್ನು ಪರಿಣಾಮಕಾರಿಯಾಗಿ ನಡೆಸುವುದಕ್ಕಿಂತ ಶಾಲಾ ಕಟ್ಟಡಗಳ ನಿರ್ಮಾಣದಲ್ಲಿ ಉತ್ಸಾಹ ಕಂಡು ಬರುತ್ತಿದೆ. ನಾಗರಿಕ ಸೌಲಭ್ಯಗಳು ಮತ್ತು ಮೂಲ ಸೌಕರ್ಯಗಳು ಮುಖ್ಯವಾಗಿದ್ದರೂ ವಿಸ್ತರಣೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗುವುದಿಲ್ಲ. ಮತ್ತೊಂದು ಸಮಸ್ಯೆಯ ಪ್ರದೇಶವೆಂದರೆ ಕಲ್ಯಾಣ ಅಥವಾ ದುರ್ಬಲ ವರ್ಗಗಳು. ಇವುಗಳ ಬದ್ಧತೆಯ ಕೊರತೆಗಾಗಿ ಅಥವಾ ಸಂಪನ್ಮೂಲಗಳ ಅಪೇಕ್ಷೆಗಾಗಿ
ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳಿಂದ ಸರಿಯಾದ ಗಮನವನ್ನು ಪಡೆದಂತೆ ತೋರುತ್ತಿಲ್ಲ. ಪಂಚಾಯತ್ ರಾಜ್ ಈ ಮಿತಿಗಳ ಹೊರತಾಗಿಯೂ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳನ್ನು ಪ್ರಜಾಪ್ರಭುತ್ವಗೊಳಿಸುವಲ್ಲಿ ಅಗತ್ಯವಾದ ಪ್ರಚೋದನೆಯನ್ನು ಒದಗಿಸಿದೆ. ಇದು ಗ್ರಾಮೀಣ ಜನರಲ್ಲಿ ಆಸಕ್ತಿ ಮತ್ತು ಉತ್ಸಾಹವನ್ನು ಮೂಡಿಸಿದೆ. ದುರದೃಷ್ಟವಶಾತ್ ಈ ಉತ್ಸಾಹವು ಉನ್ನತ ಮಟ್ಟದ ಬೆಂಬಲದಿಂದ ಹೊಂದಿಕೆಯಾಗುವುದಿಲ್ಲ ಮತ್ತು ಹೊಂದಾಣಿಕೆಯ ಸಂಪನ್ಮೂಲಗಳಿಂದ ಪೂರಕವಾಗಿಲ್ಲ. ಪಂಚಾಯತ್ಗಳು ಸ್ವ ಆಡಳಿತದ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸಲು ರಾಜ್ಯಗಳು ಸೃಷ್ಟಿಸಿದ ಸಕ್ರಿಯಗೊಳಿಸುವ ವಾತಾವರಣವನ್ನು ನಿರ್ಣಯಿಸಲು ಅಧ್ಯಯನವನ್ನು ನಡೆಸಲಾಗಿದೆ. ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಸಂವಿಧಾನದ ಆಯ್ದ ಕಡ್ಡಾಯ ನಿಬಂಧನೆಗಳನ್ನು ಪೂರೈಸಿವೆಯೇ ಎಂಬ ಪರೀಕ್ಷೆಯೊಂದಿಗೆ ವಿಶ್ಲೇಷಣೆ ಪ್ರಾರಂಭವಾಯಿತು. ಇವುಗಳನ್ನು ಕೆಳಗೆ ಉಲ್ಲೇಖಿಸಲಾಗಿದೆ. ಮೊದಲನೆಯದು ರಾಜ್ಯಗಳಲ್ಲಿನ ಪಂಚಾಯತ್ಗಳ ನಿಯಮಿತ ಚುನಾವಣೆಗಳನ್ನು ನಡೆಸುವುದು. ಎರಡನೆಯದು ರಾಜ್ಯಗಳಲ್ಲಿ ರಾಜ್ಯ ಚುನಾವಣಾ ಆಯೋಗದ ಸ್ಥಾಪನೆ. ಮೂರನೆಯದಾಗಿ ರಾಜ್ಯಗಳಲ್ಲಿ ಜಿಲ್ಲಾ ಯೋಜನಾ ಸಮಿತಿಗಳ ಸ್ಥಾಪನೆ.
ರಾಜ್ಯಗಳಲ್ಲಿ ನಿಯಮಿತ ಮಧ್ಯಂತರದಲ್ಲಿ ರಾಜ್ಯ ಹಣಕಾಸು ಆಯೋಗದ ಸ್ಥಾಪನೆ ಮತ್ತು ರಾಜ್ಯಗಳಲ್ಲಿ ಎಲ್ಲ ಹಂತಗಳಲ್ಲಿ ಎಸ್ಸಿ ಎಸ್ಟಿಗಳು ಮತ್ತು ಮಹಿಳೆಯರಿಗೆ ಸೀಟುಗಳ ಮೀಸಲಾತಿ. ಒಂದು ರಾಜ್ಯವು ಸೃಷ್ಟಿಸಿದ ಸಕ್ರಿಯಗೊಳಿಸುವ ವಾತಾವರಣವನ್ನು ಮೇಲ್ವಿಚಾರಣೆ ಮಾಡುವ ಸೂಚಕಗಳ ವಿಷಯದಲ್ಲಿ ಇತರ ರಾಜ್ಯಗಳೊಂದಿಗೆ ಹೋಲಿಸಿದಾಗ ಗಮನಿಸಲಾಗಿದೆ. ಮಹಾರಾಷ್ಟ್ರವು ಸುಮಾರು 69.65 ಮೌಲ್ಯದೊಂದಿಗೆ ಮೊದಲ ಸ್ಥಾನದಲ್ಲಿದೆ ಮತ್ತು ನಂತರ ಕೇರಳ 60.87 ಹಾಗೂ ಕರ್ನಾಟಕ 60.82 ಮತ್ತು ತಮಿಳುನಾಡು 66.05. ಮಹಾರಾಷ್ಟ್ರವು 70ರ ಸಮೀಪ ಸ್ಕೋರ್ನೊಂದಿಗೆ ಇತರರಿಗಿಂತ ಬಹಳ ಮುಂದಿದೆ. ಆದರೆ ಕೇರಳ ಮತ್ತು ಕರ್ನಾಟಕವು ಸುಮಾರು 61 ಅಂಕಗಳೊಂದಿಗೆ ಪರಸ್ಪರ ಹತ್ತಿರದಲ್ಲಿವೆ. ತಮಿಳುನಾಡು ಸುಮಾರು 55 ಅಂಕಗಳನ್ನು ಗಳಿಸಿದೆ. ಇದಲ್ಲದೆ ಛತ್ತೀಸ್ಗಢ, ಪಶ್ಚಿಮ ಬಂಗಾಳ ಮತ್ತು ರಾಜಸ್ಥಾನಗಳು 6ನೇ 7ನೇ ಸ್ಥಾನದಲ್ಲಿವೆ ಮತ್ತು 8ನೇ ಜೊತೆ ಸ್ಕೋರ್ಗಳು 53ರ ಸಮೀಪದಲ್ಲಿದೆ. ರಾಷ್ಟ್ರೀಯ ಸರಾಸರಿ 43.36ಕ್ಕಿಂತ ಹೆಚ್ಚಿನ ಅಂಕಗಳನ್ನು 45ರಲ್ಲಿ ಸಮೀಪದಲ್ಲಿ ಗಳಿಸಿದ ಏಕೈಕ ಈಶಾನ್ಯ ರಾಜ್ಯ ತ್ರಿಪುರ ಎಂದು ಗಮನಿಸಬಹುದು. ಹೀಗಾಗಿ ಯಾವುದೇ ರಾಜ್ಯಗಳು ಸಂಪೂರ್ಣ ಸಾಧನೆ ಮಾಡಿಲ್ಲ ಎಂಬುದು ಮೇಲಿನ ಅಧ್ಯಯನದಿಂದ ಸ್ಪಷ್ಟವಾಗಿದೆ. ಎಪ್ಪತ್ತ 73ನೇ ಸಾಂವಿಧಾನಿಕ ತಿದ್ದುಪಡಿ ಜಾರಿಗೆ ಬಂದ 2.5 ದಶಕಗಳ ನಂತರವೂ ರಾಜ್ಯಗಳಿಂದ ಪಂಚಾಯತ್ಗಳಿಗೆ ಅಧಿಕಾರ ಹಂಚಿಕೆಯಾಗಿದೆ. ನಾವು ಪ್ರಜಾಪ್ರಭುತ್ವದ ಫಿರಂಗಿಗಳಿಗೆ ಬದ್ಧರಾಗಿದ್ದರೆ ಸ್ಥಳೀಯ ಮಟ್ಟದಲ್ಲಿ ಪರಿಣಾಮಕಾರಿ
ಸ್ವ ಆಡಳಿತ ಸಂಸ್ಥೆಗಳ ಅವಶ್ಯಕತೆ ಇದೆ. ಪಂಚಾಯತ್ ರಾಜ್ನ ಯಶಸ್ಸು ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಬಲಪಡಿಸುತ್ತದೆ ಮತ್ತು ಅದರ ವೈಫಲ್ಯವು ಅದನ್ನು ದುರ್ಬಲಗೊಳಿಸುತ್ತದೆ. ರಾಷ್ಟ್ರೀಯ ಮತ್ತು ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ನಿಲ್ಲಲು ಸಾಧ್ಯವಿಲ್ಲ ಮಟ್ಟದ ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನು ಬಲಪಡಿಸುವುದು ಮತ್ತು ತಳಮಟ್ಟದಲ್ಲಿ ಅವುಗಳ ಸರಿಯಾದ ಕಾರ್ಯನಿರ್ವಹಣೆ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಮಟ್ಟದಲ್ಲಿ ಪರಿಣಾಮಕಾರಿಯಾದ ಸಾಮಾನ್ಯ ಸೇವಾ ಕೇಂದ್ರವನ್ನು ಸ್ಥಾಪಿಸುವುದು ಸುಸ್ಥಿರ ಗ್ರಾಮೀಣ ಉದ್ಯಮಶೀಲತೆ ಮತ್ತು ಆಡಳಿತವನ್ನು ಪುನರ್ ವ್ಯಾಖ್ಯಾನಿಸಲು ಕೊಡುಗೆ ನೀಡುತ್ತದೆ ಮತ್ತು ಭಾರತವನ್ನು ಡಿಜಿಟಲ್ ಮತ್ತು ಸಾಮಾಜಿಕವಾಗಿ ಸಶಕ್ತ ಸಮಾಜವಾಗಿ ಪರಿವರ್ತಿಸುವುದು. ಪಂಚಾಯತ್ ರಾಜ್ ಸಚಿವಾಲಯದ ಪ್ರಯತ್ನಗಳು ರಾಜ್ಯ ಸರ್ಕಾರ ಪಂಚಾಯತ್ ರಾಜ್ ಸಚಿವಾಲಯದ ಪ್ರಯತ್ನಗಳು ರಾಜ್ಯ ಸರ್ಕಾರ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ನಾಗರಿಕರ ಜಂಟಿ ಪ್ರಯತ್ನಗಳ ಆಧಾರದ ಮೇಲೆ ಗ್ರಾಮೀಣ ಜನತೆಯನ್ನು ಡಿಜಿಟಲ್ ಸಬಲೀಕರಣಗೊಳಿಸುವಲ್ಲಿ ಫಲಿತಾಂಶವನ್ನು ತರುತ್ತವೆ. ಉತ್ತೇಜಿಸಲು ಜನರನ್ನು ಡಿಜಿಟಲ್ ಸ್ನೇಹಿ ಮತ್ತು ಪಂಚಾಯತ್ಗಳನ್ನು ತಾಂತ್ರಿಕವಾಗಿ ಜಾಣರನ್ನಾಗಿಸಲು ನಿರಂತರ ಪ್ರಯತ್ನಗಳ ಅಗತ್ಯವಿದೆ ಮತ್ತು ಸ್ವಯಂ ಆಡಳಿತ ಸಂಸ್ಥೆಗಳಾಗಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳನ್ನು ಬಲಪಡಿಸುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ಸಮ್ಮರಿ ಅಂದರೆ ಸಾರಾಂಶ. ದೇಶದಲ್ಲಿ ಪಂಚಾಯತ್ ರಾಜ್ ಒಂದು ಸಾಮಾಜಿಕ ಕ್ರಾಂತಿ ಎಂದು ಬಿಂಬಿತವಾಗಿದೆ. ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಇದನ್ನು ದೇಶದಲ್ಲಿ ಸ್ಥಾಪಿಸಲಾಯಿತು. ಈ ಘಟಕದಲ್ಲಿ 73ನೇ ಸಂವಿಧಾನದ ತಿದ್ದುಪಡಿಗೆ ಒತ್ತು ನೀಡಲಾಗಿದೆ. ಈ ಸಂಸ್ಥೆಗಳು ಒಟ್ಟಿಗೆ ವರ್ಷಗಳ ಕಾಲ ನಶಿಸುವ ಹಂತದಲ್ಲಿದ್ದವು. 73ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ 1992 ಪಂಚಾಯತ್ಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಲಾಗಿದೆ. ಇದರ ಜೊತೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳು ಆಡಳಿತ ರಚನೆ ಮತ್ತು ಆರ್ಥಿಕ ಸಂಪನ್ಮೂಲಗಳ ಪಾತ್ರವನ್ನು ವಿವರಿಸಲಾಗಿದೆ. ತಳಮಟ್ಟದಲ್ಲಿ ಪ್ರಜಾಪ್ರಭುತ್ವ ಮತ್ತು ಆಡಳಿತವನ್ನು ಬಲಪಡಿಸಲು ಪಂಚಾಯತ್ ರಾಜ್ನ ಅಗತ್ಯತೆ ಮತ್ತು ಮಹತ್ವದ ಬಗ್ಗೆ ಅರಿವು ಮೂಡಿರುವುದು ಸಂತಸದ ಸಂಗತಿಯಾಗಿದೆ. ಯಾವುದೇ ರಾಜ್ಯಗಳಿಂದ ಪಂಚಾಯತ್ಗಳಿಗೆ ಸಂಪೂರ್ಣ ವಿಕೇಂದ್ರೀಕರಣವನ್ನು ಸಾಧಿಸದಿದ್ದರೂ 73ನೇ ಸಾಂವಿಧಾನಿಕ ಎಂದು ಹೇಳಬಹುದು. ಈ ಸಂಸ್ಥೆಗಳಲ್ಲಿ ದುರ್ಬಲ ಗುಂಪುಗಳು ಮತ್ತು ಮಹಿಳೆಯರಿಗೆ ನಿರಂತರತೆ ಮತ್ತು ಸ್ಥಳವನ್ನು ತಿದ್ದುಪಡಿ ಒದಗಿಸಿದೆ. ಈ ಸಂಸ್ಥೆಗಳು ಹೆಚ್ಚಿನ ರಾಜ್ಯಗಳಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗಿಲ್ಲ ಎಂದು ಅಧ್ಯಯನಗಳು ಬಂದುಪಡಿಸಿವೆ. ನಿಧಿಯ ಸರಿಯಾದ ಹಂಚಿಕೆಯು ಸಾರ್ವಜನಿಕ ಸೇವೆಗಳ ವಿತರಣೆಯಲ್ಲಿ ಪರಿಣಾಮಕಾರಿತ್ವ, ಸ್ಪಂದಿಸುವಿಕೆ ಮತ್ತು ದಕ್ಷತೆಯನ್ನು ತರುತ್ತದೆ. ಗ್ರಾಮ ಪಂಚಾಯತ್ ಮೇಲೆ ರಾಜ್ಯ ಸರ್ಕಾರದ ನಂಬಿಕೆ, ಗ್ರಾಮ ಸಭೆ ಮತ್ತು ನಿಧಿಯನ್ನು ಬಳಸಿಕೊಳ್ಳುವ ನಮ್ಯತೆಯು
ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಮತ್ತು ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣವಾಗುತ್ತದೆ. ಇದರೊಂದಿಗೆ ಯೂನಿಟ್ 12 ಪಂಚಾಯತ್ ರಾಜ್ ಪಾಠವನ್ನು ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ